ಹಲೋ ಗಾಯ್ಸ್, ವೆಲ್ಕಮ್ ಟು ಮೇಘನಾ ಗೌಡ ಮಿನಿ ವ್ಲಾಗ್. ಎಲ್ಲರಿಗೂ ಸ್ವಾಗತ. ಇವತ್ತು ತುಳಸಿ ಹಬ್ಬ ಇರೋದ್ರಿಂದ ನಾನು ದೇವ್ರ ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹೂವಿಂದ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ಅಷ್ಟು ಗ್ರ್ಯಾಂಡಾಗಿ ಏನಿಲ್ಲ, ನನಗೆ ಬರೋ ಹಾಗೆ ಸಿಂಪಲ್ಲಾಗಿ ನಾನು ಮಾಡ್ಕೋತೀನಿ. ಆ್ಯಂಡ್ ಬಾಗಿಲಿಗೆ ಕೂಡ ಹೂವು ಇಟ್ಟೆ. ಆ್ಯಂಡ್ ತುಳಸಿ ಅಮ್ಮನ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾನು ಅರ್ಶಿನ ಕುಂಕುಮನ ಇಟ್ಟೆ. ಅರ್ಶಿನ ಕುಂಕುಮ ಇಡ್ತಾ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ, ಕ್ಯೂಟ್ ಅಲ್ವಾ. ಆ್ಯಂಡ್ ಬಾಗಿಲಿಗೆ ಕೂಡ ರಂಗೋಲೆ ಹಾಕಬೇಕಿತ್ತು. ನನ್ನ ತಂಗಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದಿದ್ಲು. ಓಕೆ ಅಂತ ಹೇಳಿ ರಂಗೋಲಿನ ಸ್ಟಾರ್ಟ್ ಮಾಡಿಕೊಂಡೆ. ರಂಗೋಲಿನ ಸಿಂಪಲ್ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ, ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಕಲರ್ಸ್ನ ಯೂಸ್ ಮಾಡಿ ರಂಗೋಲಿನ ಹಾಕ್ತಾ ಇದ್ದೀನಿ. ನನ್ನ ತಂಗಿ ಕೂಡ ನನಗೆ ಹೆಲ್ಪ್ ಮಾಡಿದ್ಲು. ಫೈನಲಿ ರಂಗೋಲಿ ಔಟ್ಕಮ್ ಈ ಥರ ಇತ್ತು. ಆ್ಯಂಡ್ ಡೆಕೋರೇಷನ್ ಎಲ್ಲ ಮುಗಿದ ಮೇಲೆ ದೇವ್ರ ಮನೇಲಿ ದೀಪನ ಹಚ್ಚಿ ಆ್ಯಂಡ್ ತುಳಸಿ ಅಮ್ಮನ ಮುಂದೆ ಕೂಡ ದೀಪನ ಹಚ್ಚಿದೆ. ಆ್ಯಂಡ್ ನನ್ನ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ನಾನು ನನ್ನ ಪೂಜೆ ಮಾಡಬೇಕಾದ್ರೆ ನನಗೆ ಏನೇನು ಬೇಕು ಅಂತ ಎಲ್ಲ ಕೇಳ್ಕೊತೀನಿ. ಭಕ್ತಿಯಿಂದ ಪೂಜೆ ಮಾಡಿದ್ರೆ ಅದು ಏನೇ ಆಗಿರಲಿ ಖಂಡಿತ ನೆರವೇರುತ್ತೆ ಅನ್ನೋದು ನನ್ನ ನಂಬಿಕೆ. ಪೂಜೆ ಎಲ್ಲ ಮುಗಿದ್ಮೇಲೆ ಪಟಾಕಿ ಹೊಡೆಯೋಣ ಅಂತ ಆಚೆ ಬಂದೆ. ನಾನು, ನಮ್ಮ ಅಜ್ಜಿ, ನನ್ನ ತಂಗಿದಿರು ಎಲ್ಲ ಸೇರಿ ನಾವು ಪಟಾಕಿನ ಹೊಡಿತಾ ಇದ್ದೀವಿ. ಕೆಳಗಡೆ ಹೋಗಿ ಫ್ಲವರ್ ಪಾಟ್ ಪಟಾಕಿ ಎಲ್ಲ ಹೊಡೆದು ಮುಗಿಸಿ ಟಯರ್ಡ್ ಆಗಿತ್ತು. ಇಲ್ಲಿಗೆ ನನ್ನ ಮಿನಿ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ಥ್ಯಾಂಕ್ ಯು, ಬಾಯ್.